ಮುಂದಿನ ಸುದ್ದಿ ನೋಡೋಣ. ಕರ್ನಾಟಕ ಕಂಡ ಅತಿ ದೊಡ್ಡ ದಲಿತ ನಾಯಕರ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಇದ್ದೇ ಇರುತ್ತೆ. ಆದರೆ ಅಂಥ ನಾಯಕನನ್ನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ. ಆ ಬೇಸರವನ್ನ ಖುದ್ದಾಗಿ ಖರ್ಗೆ ಅವರೇ ಹೊರಹಾಕಿದ್ದಾರೆ. ಒಂದು ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿ ಕೇಳಿಬರುತ್ತಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದಕ್ಕೆ ಯತ್ನಿಸಿದೆ, ಆದರೆ ಸಿಎಂ ಆಗಿದ್ದು ಎಸ್ ಎಂ ಕೃಷ್ಣ ಅಂತ ಖರ್ಗೆ ಬೇಸರ ಹೊರಹಾಕಿದರು. ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ, ಬಂದ ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಸಿಎಂ ಸ್ಥಾನ ತಪ್ಪಿದ್ದರ ಬಗ್ಗೆ ಬೇಲಿಮಠದ ಶ್ರೀಗಳಿಗೆ ಹೇಳಿದ ಖರ್ಗೆ ನಾನು ಮಾಡಿದ ಕೆಲಸ ನೀರಿನಲ್ಲಿ ಹೋಯಿತು ಅಂತ ಬೇಸರ ಹೊರಹಾಕಿದರು. ಅವರು ಬಂದು ನಮ್ಗೆ ಸೇರಿದ್ದೆ ಒಂದು 4 ತಿಂಗಳು ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಅಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಹಂಗೆ ಅನೇಕ ಕಥೆಗಳು ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲಿಲ್ಲ. ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹಿಡಿದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋದು ಒಂದೇ ಮೆಟ್ಲು. ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಖರ್ಗೆ ತಮ್ಮ ಸುದೀರ್ಘ ಅವಧಿಯ ರಾಜಕಾರಣದಲ್ಲಿ 9 ವಿಧಾನಸಭೆ ಹಾಗೂ 2 ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. 2019ರ ಲೋಕಸಭೆ ಚುನಾವಣೆವರೆಗೂ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ರು. ಆದರೆ ಅಂತ ಮುತ್ಸದ್ದಿ ನಾಯಕ ಸಿಎಂ ಆಗ್ಲಿಲ್ವಲ್ಲ ಅನ್ನೋದೇ ಬೇಸರದ ಸಂಗತಿ. ಸುನೀಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮುಂದಿನ ಸುದ್ದಿ ನೋಡೋಣ. ಕರ್ನಾಟಕ ಕಂಡ ಅತಿ ದೊಡ್ಡ ದಲಿತ ನಾಯಕರ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಇದ್ದೇ ಇರುತ್ತೆ. ಆದರೆ ಅಂಥ ನಾಯಕನನ್ನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ. ಆ ಬೇಸರವನ್ನ ಖುದ್ದಾಗಿ ಖರ್ಗೆ ಅವರೇ ಹೊರಹಾಕಿದ್ದಾರೆ. ಒಂದು ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿ ಕೇಳಿಬರುತ್ತಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದಕ್ಕೆ ಯತ್ನಿಸಿದೆ, ಆದರೆ ಸಿಎಂ ಆಗಿದ್ದು ಎಸ್ ಎಂ ಕೃಷ್ಣ ಅಂತ ಖರ್ಗೆ ಬೇಸರ ಹೊರಹಾಕಿದರು. ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ, ಬಂದ ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಸಿಎಂ ಸ್ಥಾನ ತಪ್ಪಿದ್ದರ ಬಗ್ಗೆ ಬೇಲಿಮಠದ ಶ್ರೀಗಳಿಗೆ ಹೇಳಿದ ಖರ್ಗೆ ನಾನು ಮಾಡಿದ ಕೆಲಸ ನೀರಿನಲ್ಲಿ ಹೋಯಿತು ಅಂತ ಬೇಸರ ಹೊರಹಾಕಿದರು. ಅವರು ಬಂದು ನಮ್ಗೆ ಸೇರಿದ್ದೆ ಒಂದು 4 ತಿಂಗಳು ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಅಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು. ಇದು
ಏನಪ್ಪ 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತದೆ. ಹಂಗೆ ಅನೇಕ ಕಥೆಗಳು ಇಬ್ಬರು ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ. ಸೊ ನಾನು ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹಿಡಿದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗಲೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋದು ಒಂದೇ ಮೆಟ್ಲು. ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಖರ್ಗೆ ತಮ್ಮ ಸುದೀರ್ಘ ಅವಧಿಯ ರಾಜಕಾರಣದಲ್ಲಿ 9 ವಿಧಾನಸಭೆ ಹಾಗೂ 2 ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. 2019 ಲೋಕಸಭೆ ಚುನಾವಣೆವರೆಗೂ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ರು. ಆದರೆ ಅಂತ ಮುತ್ಸದ್ದಿ ನಾಯಕ ಸಿಎಂ ಆಗ್ಲಿಲ್ವಲ್ಲ ಅನ್ನೋದೇ ಬೇಸರದ ಸಂಗತಿ. ಸುನೀಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮುಂದಿನ ಸುದ್ದಿ ನೋಡೋಣ. ಕರ್ನಾಟಕ ಕಂಡ ಅತಿ ದೊಡ್ಡ ದಲಿತ ನಾಯಕರ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಇದ್ದೇ ಇರುತ್ತೆ. ಆದರೆ ಅಂಥ ನಾಯಕನನ್ನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ. ಆ ಬೇಸರವನ್ನ ಖುದ್ದಾಗಿ ಖರ್ಗೆ ಅವರೇ ಹೊರಹಾಕಿದ್ದಾರೆ. 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿ ಕೇಳಿಬರುತ್ತಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಕ್ಕೆ ಯತ್ನಿಸಿದೆ, ಆದರೆ ಸಿಎಂ ಆಗಿದ್ದು ಎಸ್.ಎಂ. ಕೃಷ್ಣ ಅಂತ ಖರ್ಗೆ ಬೇಸರ ಹೊರಹಾಕಿದರು. ನಾನು ಸಿಎಂಪಿ ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಸಿಎಂ ಸ್ಥಾನ ತಪ್ಪಿದ್ದರ ಬಗ್ಗೆ ಬೇಲಿಮಠದ ಶ್ರೀಗಳಿಗೆ ಹೇಳಿದ ಖರ್ಗೆ ನಾನು ಮಾಡಿದ ಕೆಲಸ ನೀರಿನಲ್ಲಿ ಹೋಯಿತು ಅಂತ ಬೇಸರ ಹೊರಹಾಕಿದರು. ಅವರು ಬಂದು ನಮ್ಗೆ ಸೇರಿದ್ದೆ 4 ತಿಂಗಳು ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು. ಇದು ಏನಪ್ಪ 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತದೆ. ಹಂಗೆ ಅನೇಕ ಕಥೆಗಳು ಇಬ್ಬರು ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ